ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಧರ್ಮಸ್ಥಳದ ನೆಲದಲ್ಲಿ ಧರ್ಮ ಎಲ್ಲಿದೆ, ನ್ಯಾಯ ಎಲ್ಲಿದೆ ಅಂತ ಜನರು ಕೇಳುವಂತಾಗಿದೆ. ಬರೀ ಮೋಸ, ದಗ, ಹತ್ಯೆ ಇವುಗಳೇ ತುಂಬಿದೆಯಾ ಅನ್ನೋ ಪ್ರಶ್ನೆಗಳೇ ಕೇಳಿ ಬರ್ತಾ ಇದೆ. ಅದು ಕೂಡ ಒಂದಾ ಎರಡ, ಲೆಕ್ಕಕ್ಕೆ ಸಿಗದವು ಎಷ್ಟೋ, ಲೆಕ್ಕಕ್ಕೆ ಸಿಗದದ್ದು ಮತ್ತೆಷ್ಟು ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಎಲ್ಲೋ ಕುಳಿತು ಈ ನೋವು ಸಂಕಟಗಳ ಕಥೆ ಕೇಳಿದ್ರೇನೆ ಕರುಳು ಕತ್ತರಿಸಿದಂತಾಗತ್ತೆ. ಹೀಗಿರುವಾಗ ಆ ದೌರ್ಜನ್ಯಕ್ಕೆ ಒಳಗಾದವರ ಕುಟುಂಬದವರ ನೋವು ಹೇಗಿರಬೇಡ, ಅವರ ಯಾತನೆ ಹೇಗಾಗಿರಬೇಡ, ಅಂಥದ್ದೇ ಮತ್ತೊಂದು ನೊಂದು ಬೆಂದು ಮಣ್ಣಾದ ಹೆಣ್ಣಿನ ಕಥೆಯನ್ನ ಇಂದಿನ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗೆ ನೊಂದು ಬೆಂದು ಕ್ರೂರವಾಗಿ ಹತಳಾದ ನತದೃಷ್ಟ ಯುವತಿಯೇ ಪದ್ಮಲತಾ. ಸ್ನೇಹಿತರೆ, ಆಕೆ ಕಾಲೇಜು ಹುಡುಗಿ, ಕೇವಲ 17 ವರ್ಷ. ಹೆಸರು ಪದ್ಮಲತಾ. ಮನೆಯವರ 2 ಹೆಣ್ಣು ಮಕ್ಕಳಲ್ಲಿ ಕೊನೆಯವಳು. ಹೇಳಬೇಕಂದ್ರೆ ಇಡೀ ಫ್ಯಾಮಿಲಿಯಲ್ಲಿ ಮೊದಲು ಕಾಲೇಜು ಮೆಟ್ಟಿಲು ಹತ್ತಿದ ಹೆಣ್ಮಗಳು. ಇದರಿಂದಲೇ ಕುಟುಂಬದವರಿಗೆ ಪದ್ಮಲತಾ ಅಂದರೆ ಎಲ್ಲಿಲ್ಲದ ಪ್ರೀತಿ, ಅಕ್ಕರೆ. ಈಕೆಯನ್ನ ಚೆನ್ನಾಗಿ ಓದಿಸಿ ಒಂದು ದೊಡ್ಡ ಕೆಲಸಕ್ಕೆ ಸೇರಿಸಬೇಕು ಅಂತಾನೆ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಈ ಹುಡುಗಿ ಮೇಲೆ ಯಾವ ಪಾಪಿಗಳ ಕಣ್ಣು ಬಿತ್ತೋ ಏನೋ, ಒಂದು ಹೂವಿನಂತೆ ಯುವತಿ ನಲುಗಿ ಹೋದ್ಲು, ನದಿಯಲ್ಲಿ ಹೆಣವಾಗಿ ತೇಲಿ ಹೋದ್ಲು. ಅದೆಲ್ಲ ಹೇಗಾಯಿತು ಅಂತ ವಿವರವಾಗಿ ಹೇಳ್ತೀನಿ. ಇದನ್ನು ಕೇಳಿದರೆ ನಿಮ್ಮ ಮನಸ್ಸು ಭಾರವಾಗೋದು ಗ್ಯಾರಂಟಿ. ಈ ಕಣ್ಣೀರಿನ ಕಥೆ ನಡೆದಿದ್ದು ಯಾವಾಗ ಗೊತ್ತಾ? 1986 ಡಿಸೆಂಬರ್ 22ರಂದು. ಆವತ್ತು ಕಾಲೇಜು ವಾರ್ಷಿಕೋತ್ಸವ ಇತ್ತು. ಕಾಲೇಜ್ ಡೇ ಅಂದರೆ ಕೇಳಬೇಕಾ? ವಿದ್ಯಾರ್ಥಿಗಳಿಗೆ ಖುಷಿಯೋ ಖುಷಿ ತಾನೆ. ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಕಾಲೇಜಿಗೆ ಹೋಗ್ತಾರೆ ಅಲ್ವಾ? ಹಾಗೆ ಈಕೆ ಕೂಡ ಕಾಲೇಜಿನ ಕಾರ್ಯಕ್ರಮಕ್ಕೆ ಹೋದ್ಲು. ಆದರೆ ಸಾಯಂಕಾಲ ಎಷ್ಟು ಹೊತ್ತಾದ್ರೂ ಮನೆಗೆ ವಾಪಸ್ ಬರಲೇ ಇಲ್ಲ. ಮನೆಯವರು ಎಷ್ಟೇ ಹುಡುಕಿದ್ರೂ ಪದ್ಮಲತಾ ಎಲ್ಲಿಗೆ ಹೋದ್ಲು ಅನ್ನೋದು ಗೊತ್ತೇ ಆಗಲಿಲ್ಲ. ಆದರೆ ಇವರ ಸಂಬಂಧಿಕರೊಬ್ಬರು ಊರಿನಲ್ಲಿ ಈಕೆ ಬಸ್ ಇಳಿದಿದ್ದನ್ನ ನೋಡಿದ್ರು. ಆದರೆ ಬಸ್ ಇಳಿದು ಎಲ್ಲಿಗೆ ಹೋದ್ಲು ಅನ್ನೋದೇ ಪತ್ತೆ ಆಗಲಿಲ್ಲ. ಇನ್ನು ಕಾಲೇಜು ಕಾರ್ಯಕ್ರಮ 3 ದಿನವಿತ್ತು. ಅದರ ಮಾರನೇ ದಿನ ಪದ್ಮಲತಾ ತಂದೆ ದೇವಾನಂದ ಕಾಲೇಜಿಗೆ ಹೋಗಿ ಪ್ರಿನ್ಸಿಪಾಲ್ ಬಳಿ ಇನ್ನು ಮಗಳು ಮನೆಗೆ ಬಂದಿಲ್ಲ ಅನ್ನೋ ವಿಷಯವನ್ನ ಹೇಳ್ತಾರೆ. ಆಗ ಪದ್ಮಲತಾ ಎಲ್ಲಿದ್ರು ತಕ್ಷಣ ಬನ್ನಿ ಅಂತ ಮೈಕ್ನಲ್ಲಿ ಅನೌನ್ಸ್ ಮಾಡ್ತಾರೆ. ಆದರೆ ಆಕೆ ಬರಲೇ ಇಲ್ಲ. ಇದು ಮನೆಯವರನ್ನ ಆತಂಕಕ್ಕೆ ದೊಡ್ತು. ಹೀಗೆ 6 ದಿನ ಕಳೆದೇ ಹೋಯ್ತು. ಇನ್ನು ಕೈಕಟ್ಟಿ ಕೂತ್ರೆ ಏನು ಪ್ರಯೋಜನ ಅಂದುಕೊಂಡು ಪದ್ಮಲತಾ ತಂದೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡೋಕೆ ಹೋದ್ರು. ಅಂದ ಹಾಗೆ ಆವತ್ತಿನ ದಿನದಲ್ಲಿ ಧರ್ಮಸ್ಥಳದಲ್ಲಿ ಪೊಲೀಸ್ ಠಾಣೆಯೇ ಇರಲಿಲ್ಲ. ಈಗ ಇದ್ರೂ ಪ್ರಯೋಜನವೇ ಇಲ್ಲ, ಅದು ಬೇರೆಯದ್ದೇ ಮಾತು. ಆವತ್ತು ಪದ್ಮಾವತಿ ತಂದೆ ಪೊಲೀಸರಿಗೆ ದೂರು ಕೊಡೋಕೇನೋ ಹೋದ್ರು. ಆದರೆ ಪೊಲೀಸರು ಕಂಪ್ಲೇಂಟ್ ತೆಗೆದುಕೊಳ್ಳೋಕೆ ತಯಾರಿರಲಿಲ್ಲ. ಕಂಪ್ಲೇಂಟ್ ಪಡಿಬಾರ್ದು ಅಂತ ಯಾರು ಫರ್ಮಾನು ಹೊರಡಿಸಿದ್ರೋ ಏನೋ, ಅದು ಗೊತ್ತಿಲ್ಲ. ಇಲ್ಲಿ ಪದ್ಮಾವತಿ ತಂದೆ ಕಮ್ಯುನಿಸ್ಟ್ ಪಕ್ಷದ ಸ್ಥಳೀಯ ನಾಯಕರಾಗಿದ್ರು. ಇನ್ನು ಇವರ ಜೊತೆ ಪಕ್ಷದ ಮುಖಂಡರು ಕೂಡ ಅವತ್ತು ಠಾಣೆಗೆ ಹೋಗಿದ್ರು. ಯಾವಾಗ ಪದ್ಮಾವತಿ ತಂದೆ ಒಂದು ರಾಜಕೀಯ ಪಕ್ಷಕ್ಕೆ ಸೇರಿದವರು ಅನ್ನೋದು ಗೊತ್ತಾಯ್ತೋ ಆಗ ಪೊಲೀಸರು ದೂರನ್ನ ತಗೊಂಡ್ರು. ಆದ್ರೆ ಅವರು ಹುಡುಕೋ ಪ್ರಯತ್ನವನ್ನ ಮಾಡಿದ್ರೆ ಪದ್ಮಾವತಿ ಸಿಕ್ಕಿಬಿಡ್ತಿದ್ಲೇನೋ. ಆದರೆ ಆ ಖಾಕಿಗಳು ಯಾರಿಗೆ ಮಾರಾಟವಾಗಿದ್ರೋ ಏನೋ ತಮ್ಮ ಕೆಲಸವನ್ನ ಮಾಡಲೇ ಇಲ್ಲ. ಹೀಗೆ ದಿನ ಕಳೀತಾ ಬಂತು. ಆದರೆ ಪದ್ಮಾವತಿ ಎಲ್ಲಿ ಹೋದ್ಲು, ಏನಾದ್ಲು ಅನ್ನೋದು ಮಾತ್ರ ಪತ್ತೆನೇ ಆಗಲಿಲ್ಲ. ಇಲ್ಲಿ ಒಂದು ವಿಪರ್ಯಾಸ ಅಂದ್ರೆ ಅದ್ಯಾಕೋ ಏನೋ ಈ ವಿಚಾರವನ್ನ ಯಾವುದೇ ಪತ್ರಿಕೆಗಳು ಸುದ್ದಿ ಮಾಡಲೇ ಇಲ್ಲ. ಒಂದು ಪತ್ರಿಕೆಯಾದ್ರೂ ಇದರ ಬಗ್ಗೆ ಬರೆಯಬಹುದೇನೋ ಅಂದುಕೊಳ್ಳಲಾಗಿತ್ತು. ಆದರೆ ಆ ಪತ್ರಿಕೆ ಕೂಡ ಬರೆಯಲಿಲ್ಲ. ಇದರ ನಡುವೆ ಬೆಂಗಳೂರಿನಿಂದ ಒಂದು ಕ್ರೈಮ್ ಪೇಪರ್ ಬರ್ತಾ ಇತ್ತು. ಅದು ಇದರ ಬಗ್ಗೆ ವಿಸ್ತೃತವಾಗಿ ಬರೆದೇ ಬಿಡ್ತು. ಅದಾಗಿದ್ದೆ ನೋಡಿ ವಿದ್ಯಾರ್ಥಿ ವಲಯದಲ್ಲಿ ಬೆಂಕಿ ಹೊತ್ತುಕೊಳ್ತು. ವಿದ್ಯಾರ್ಥಿಗಳು ಸಂಘಟಿತರಾಗಿ ಬಿಟ್ರು. ಇವತ್ತು ಪದ್ಮಲತಾಗೆ ಆಗಿರುವ ಅನ್ಯಾಯ ನಮಗೂ ನಮ್ಮ ಮನೆ ಮಕ್ಕಳಿಗೂ ಆಗಬಹುದು ಅಂದುಕೊಂಡು ವಿದ್ಯಾರ್ಥಿಗಳು ದಂಗೆ ಎದ್ದು ಬಿಟ್ರು. ಆವತ್ತು ಕಾಲೇಜಿಗೆ ಅಂತ ಬಂದ ವಿದ್ಯಾರ್ಥಿಗಳು ಏನ್ ಮಾಡಿದ್ರು? ತರಗತಿಗೆ ಹೋಗ್ಲೇ ಇಲ್ಲ, ಬದಲಿಗೆ ಪ್ರತಿಭಟನೆಗೆ ನಿಂತರು. ತರಗತಿಗೆ ಬರಲ್ಲ, ನ್ಯಾಯ ಬೇಕು ಅಂತ ನಿಂತು ಬಿಟ್ರು. ಕಾಲೇಜಿನ ಮುಖ್ಯಸ್ಥರು ಎಷ್ಟೇ ಮನವಿಯನ್ನ ಮಾಡಿಕೊಂಡ್ರು ಕೇಳದ ವಿದ್ಯಾರ್ಥಿಗಳ ಗುಂಪು ನ್ಯಾಯ ಬೇಕೇ ಬೇಕು ಅಂತ ಕೂಗ್ತಾ ಬೆಳ್ತಂಗಡಿ ಪೊಲೀಸ್ ಠಾಣೆಯತ್ತ ಹೊರಟರು. ಹೋಗ್ತಾ ಹೋಗ್ತಾ ವಿದ್ಯಾರ್ಥಿಗಳ ದಂಡು ಹೆಚ್ಚಾಗ್ತಾ ಹೋಯ್ತು. ಇಲ್ಲಿ ಮತ್ತೊಂದು ವಿಚಾರವನ್ನ ಹೇಳಲೇಬೇಕು. ಅದೇನು ಗೊತ್ತಾ? ಇಲ್ಲೊಂದು ಫ್ರೀ ಹಾಸ್ಟೆಲ್ ಇತ್ತು. ಅಲ್ಲಿನ ನೀತಿ ನಿಯಮ ಏನು ಅಂದ್ರೆ ಇಲ್ಲಿನ ಯಾವ ವಿದ್ಯಾರ್ಥಿಗಳು ಹೀಗೆ ಯಾವುದೇ ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತಿರಲಿಲ್ಲ. ಅಲ್ಲದೆ ಕಾಲೇಜಿನಲ್ಲಿ ಚುನಾವಣೆ ಅದು ಇದು ಅಂತ ಪಠ್ಯೇತರ ಚಟುವಟಿಕೆಯಲ್ಲಿ ತೊಡಗುವಂತಿರಲಿಲ್ಲ. ಅವತ್ತು ಹಾಸ್ಟೆಲ್ ಆಡಳಿತ ಮಂಡಳಿ ಅದನ್ನೇ ಎಚ್ಚರಿಸಿತು. ಆದರೆ ಅದಕ್ಕೆ ಕ್ಯಾರೆ ಎನ್ನದೆ ಆಗಿದ್ದು ಆಗೇ ಬಿಡ್ಲಿ ಅಂತ ಆ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಸೇರ್ಕೊಂಡ್ರು. ಇಲ್ಲಿ ವಿದ್ಯಾರ್ಥಿಗಳಲ್ಲದೆ ಬೇರೆ ಯಾರಾದ್ರೂ ಇಂಥದ್ದೊಂದು ಕೆಲಸವನ್ನ ಮಾಡಿದ್ರೆ ಆ ಗುಂಪಿನವರು ಬಂದು ಏನ್ ಮಾಡ್ತಿದ್ರೋ ಏನೋ. ಆದರೆ ವಿದ್ಯಾರ್ಥಿಗಳನ್ನ ಕೆಣಕೋದು ಬೇಡ ಅಂದುಕೊಂಡು ಸುಮ್ಮನೆ ಆದ್ರೂ ಏನೋ ಅವರು ಯಾರೂ ಇತ್ತ ಸುಳಿಯಲೇ ಇಲ್ಲ.
ವಿದ್ಯಾರ್ಥಿಗಳು ನ್ಯಾಯ ಬೇಕು ಅಂತ ಕೂಗ್ತಾ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಲು ಹೊರಟರು. ಆವತ್ತು ಠಾಣೆಯಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿದ್ದಂತಹ ಸುಧೀರ್ ಕೃಷ್ಣ ಇದ್ರು. ವಿದ್ಯಾರ್ಥಿ ಗುಂಪು ನೋಡಿ ತಾವೇ ಬಂದು ಮನವಿಯನ್ನ ಸ್ವೀಕಾರ ಮಾಡಿದ್ರು. ಈ ವೇಳೆ ವಿದ್ಯಾರ್ಥಿ ನಾಯಕರು ನೇತ್ರಾವತಿ ನದಿಯಲ್ಲಿ ಶವವೊಂದು ಸಿಕ್ಕಿದ್ದು ಅದು ಪದ್ಮಾವತಿಯದ್ದು ಇರಬಹುದು ಅಂತ ಕೇಳಿದ್ರು. ಆಗ ಜಿಲ್ಲಾಧಿಕಾರಿಗಳು ಇಲ್ಲ, ತನಿಖೆ ನಡೀತಾ ಇದೆ ಅಂತಷ್ಟೇ ಹೇಳಿ ಸುಮ್ಮನಾಗ್ತಾರೆ. ಹೀಗೆ ದಿನಗಳು ಕಳೆದುವು. ಒಂದಲ್ಲ ಎರಡಲ್ಲ 56 ದಿನಗಳು ಕಳೆದೇ ಹೋದ್ವು. ಅವತ್ತು ಮೀನುಗಾರನೊಬ್ಬ ಪದ್ಮಾವತಿಯ ಮನೆಯವರಿಗೆ ನೇತ್ರಾವತಿ ನದಿಯಲ್ಲಿ ಹೆಣವೊಂದು ತೇಲ್ತಾ ಇದೆ, ಬನ್ನಿ ನಿಮ್ಮ ಮಗಳದ್ದ ನೋಡಿ ಅಂತ ಹೇಳ್ದ. ಆತ ಹೇಳಿದ್ದೇ ಮನೆಯವರೆಲ್ಲರೂ ಎದೆ ಬಡಿದುಕೊಂಡು ನದಿಯತ್ತ ಹೋದ್ರು. ಅಲ್ಲಿ ಶವದ ಮೇಲಿದ್ದ ಬಟ್ಟೆ ಹಾಗೂ ಕೈಯಲ್ಲಿದ್ದ ರಿಸ್ಟ್ ವಾಚ್ ನೋಡಿ ಇದು ನನ್ನ ಮಗಳೇ ಅಂತ ಪದ್ಮಾವತಿ ತಂದೆ ಅತಿ ನೋವಿನಿಂದ ಹೇಳಿದರು. ಅಷ್ಟಕ್ಕೂ ಪದ್ಮಾವತಿ ಹತ್ಯೆಯಾಗಿ ಅದೆಷ್ಟು ದಿನಗಳು ಕಳೆದಿತ್ವೋ ಏನೋ, ಅಸ್ಥಿ ಪಂಜರದಂತೆ ದೇಹ ಇತ್ತು. ಅದನ್ನ ಮನೆಯವರು ತೆಗೆದುಕೊಂಡು ಬಂದು ಅಂತ್ಯ ಸಂಸ್ಕಾರವನ್ನ ಮಾಡ್ತಾರೆ. ಇಲ್ಲಿ ಪದ್ಮಾವತಿಯ ತಂದೆಗೆ ಅದೇನನಿಸ್ತೋ ಏನೋ, ಯಾರು ಹೇಳಿದ್ರೂ ಮಗಳ ಶವವನ್ನ ಸುಡೋಕೆ ಬಿಡಲಿಲ್ಲ, ಬದಲಿಗೆ ಹೂಳಿ ಬಿಟ್ರು. ಇದಕ್ಕೆ ಕಾರಣ ಅಂದರೆ ಯಾವತ್ತಾದರೂ ಒಂದು ದಿನ ಶವ ಪರೀಕ್ಷೆ ಮಾಡೋ ಪರಿಸ್ಥಿತಿ ಬರಬಹುದು, ಇದರಿಂದ ಸುಡೋದು ಬೇಡ ಅನ್ನೋದು ಅವರ ನಿಲುವಾಗಿತ್ತು. ಮತ್ತೊಂದು ಕಡೆ ಪೊಲೀಸರು ಅದ್ಯಾಗೆ ತನಿಖೆ ಮಾಡಿದ್ರೋ ಏನೋ, ಇದು ಪತ್ತೆಯಾಗದ ಪ್ರಕರಣ ಅಂತ ಫೈಲನ್ನು ಕ್ಲೋಸ್ ಮಾಡಿಬಿಟ್ರು. ಆದರೆ ನೋಡಿ, ಈಗ ಯಾರೋ ಒಬ್ಬ ವ್ಯಕ್ತಿ ತಾನು ಹೂತಿರುವ ಶವಗಳ ಅಸ್ಥಿಪಂಜರಗಳನ್ನು ಹುಡುಕಿ ಕೊಡ್ತೀನಿ ಅಂತ ಬಂದಿದ್ದಾನೆ. ಆದರೆ ಪದ್ಮಾವತಿ ಹತ್ಯೆಯಾಗಿ 39 ವರ್ಷಗಳು ಸಂದಿವೆ. ಇದರಿಂದ ಈಕೆಯ ಸಮಾಧಿ ತೆಗೆದ್ರೂ ಅದರಿಂದ ಪ್ರಯೋಜನ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಇನ್ನು ಮತ್ತೊಂದು ಮಾತು ಏನಪ್ಪಾ ಅಂದ್ರೆ, ಅವತ್ತು ಪದ್ಮಾವತಿಯ ಕಳೆ ಬರಹ ಸಿಕ್ತಲ್ಲ ನೋಡಿ, ಅದಾದ ಬಳಿಕ ಬೆಂಗಳೂರಿನಲ್ಲಿ ಪ್ರಕಟವಾಗ್ತಿದ್ದ ಕ್ರೈಮ್ ಪತ್ರಿಕೆಯೊಂದು ಪದ್ಮಾವತಿ ಪ್ರಕರಣವನ್ನ ಪ್ರತಿ ವಾರವೂ ಬರೆಯತೊಡಗಿತು. ಆದರೆ ಆ ಪತ್ರಿಕೆಗಳು ಜನರ ಕೈಗೆ ಮಾತ್ರ ಸಿಗ್ತಿರ್ಲಿಲ್ಲ. ಯಾಕಂದ್ರೆ ಪತ್ರಿಕೆ ಬಂಡಲ್ ಬರ್ತಿದ್ದಂತೆ ಕೆಲ ದುರುಳರು ಬರ್ತಾ ಇದ್ರು. ಇಡೀ ಬಂಡಲ್ ಪೇಪರ್ ಅನ್ನ ಖರೀದಿ ಮಾಡಿ ಅದನ್ನ ಸುಟ್ಟು ಹಾಕ್ತಿದ್ರಂತೆ. ಕೆಲ ದಿನಗಳ ನಂತರ ಇದರ ಬಗ್ಗೆ ಮತ್ತು ಇದರ ಹಿಂದಿದ್ದವರ ಬಗ್ಗೆ ಏನೂ ಬರೆಯಬಾರದು ಅಂತ ನ್ಯಾಯಾಲಯ ಆದೇಶವನ್ನ ಹೊರಡಿಸಿತ್ತು. ಅಲ್ಲಿಗೆ ಪದ್ಮಾವತಿ ವಿಚಾರವನ್ನ ಆ ಒಂದು ಪತ್ರಿಕೆಯು ಬರೆಯೋದನ್ನ ನಿಲ್ಲಿಸ್ತು. ಇದರ ನಡುವೆ ಇದಾಗಿ 2 ತಿಂಗಳು ಕಳೆದಿರಲಿಲ್ಲ. ಆಗ್ಲೇ ಜಿಲ್ಲಾಧಿಕಾರಿ ಸುಧೀರ್ ಕೃಷ್ಣರನ್ನ ಸರ್ಕಾರ ವರ್ಗಾವಣೆ ಮಾಡುತ್ತೆ. ಅಂದಹಾಗೆ ಆವತ್ತು ರಾಜ್ಯದಲ್ಲಿ ಆಡಳಿತದಲ್ಲಿ ಇದ್ದಂತಹ ಜನತಾ ಪಕ್ಷದ ಮುಖ್ಯಮಂತ್ರಿಯಾಗಿದ್ದವರು ರಾಮಕೃಷ್ಣ ಹೆಗಡೆ, ಗೃಹ ಮಂತ್ರಿಯಾಗಿದ್ದವರು RL ಜಾಲಪ್ಪ. ಇನ್ನು ಈ ವಿಚಾರ ಯಾವಾಗ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತೋ ಆಗ ಸರ್ಕಾರ ಪ್ರಕರಣವನ್ನ CODಗೆ ವಹಿಸಿತು. ಆದರೆ ಯಾರಿಗೂ ಶಿಕ್ಷೆ ಆಗಲೇ ಇಲ್ಲ. ಪದ್ಮಾವತಿ ವಿಚಾರ ಹಾಗೂ ಹೀಗೂ ತೆವಳುಕೊಂಡು ಒಂದಷ್ಟು ದಿನ ಓಡಾಡ್ತು. ನಂತರ ಎಲ್ಲವೂ ತಣ್ಣಗಾಯ್ತು. ಈ ಪ್ರಕರಣದಲ್ಲಿ ಮತ್ತೊಂದು ಅನುಮಾನ ಏನಪ್ಪಾ ಅಂದ್ರೆ, ಆವತ್ತು ಮುಖ್ಯಮಂತ್ರಿಯಾಗಿದ್ದ ರಾಮಕೃಷ್ಣ ಹೆಗಡೆ ಅವರು ಈ ಕೇಸ್ ಬಗ್ಗೆ ಇಂಟ್ರೆಸ್ಟ್ ತೋರಿಸಲೇ ಇಲ್ಲ. ಯಾಕೆ ಹಾಗೆ ಮಾಡಿದ್ರು ಅನ್ಸುತ್ತೆ. ಯಾಕಂದ್ರೆ ಹೆಗಡೆ ಅವರು ಆವತ್ತು ಖಡಕ್ ತನಿಖೆಗೆ ಆದೇಶ ಕೊಟ್ಟಿದ್ರೆ ದುರುಳರು ಸಿಕ್ಕಾಕಿಕೊಳ್ತಾ ಇದ್ರೋ ಏನೋ. ಆದರೆ ಅದೂ ಆಗಲಿಲ್ಲ. ಪದ್ಮಾವತಿ ಕಣ್ಮರೆಯಾದ್ಲು. 56 ದಿನಗಳ ನಂತರ ಹೆಣವಾಗಿ ಪತ್ತೆಯಾದ್ಲು. ಆದರೆ ಇಲ್ಲೊಂದು ಪ್ರಶ್ನೆ ಹೇಳುತ್ತೆ. ಅದೇನಂದ್ರೆ, ಪದ್ಮಾವತಿಯ ಕೊಲೆಗೆ ಕಾರಣ ಏನಿರಬಹುದು ಅನ್ನೋದು. ಅದನ್ನ ಈಗ ಹೇಳ್ತೀನಿ ಕೇಳಿ. ಪದ್ಮಾವತಿ ಕಾಣೆಯಾಗಿದ್ದು 1986ರ ಡಿಸೆಂಬರ್ನಲ್ಲಿ. ಇದಕ್ಕೂ ಮೊದಲು ಏನಾಗುತ್ತೆ ಅಂದ್ರೆ 1987ಕ್ಕೆ ಗ್ರಾಮ ಪಂಚಾಯತ್ ಚುನಾವಣೆ ನಡೆಯುತ್ತೆ ಅಂತ ದಿನಾಂಕ ಘೋಷಣೆ ಆಗುತ್ತೆ. ಆದ್ರೆ ಈ ಚುನಾವಣೆಗೂ ಪದ್ಮಾವತಿ ಕೊಲೆಗೂ ಏನು ಸಂಬಂಧ ಅಂತೀರಾ? ಇಲ್ಲೇ ನೋಡಿ ವಿಷಯ ಇರೋದು. ಅದೇನಂದ್ರೆ, ಪದ್ಮಾವತಿ ತಂದೆ CPM ಪಕ್ಷದ ಕಾರ್ಯಕರ್ತರಾಗಿದ್ರು. ಪಕ್ಷ ಈ ಬಾರಿ ಅವರನ್ನ ಧರ್ಮಸ್ಥಳದಿಂದ ಚುನಾವಣೆಗೆ ನಿಲ್ಲಿಸೋಕೆ ನಿರ್ಧಾರ ಮಾಡಿತ್ತು. ಆದ್ರೆ ಇಲ್ಲಿ ಕೆಲವರಿಗೆ ಚುನಾವಣೆ ನಡೆಸೋದೇ ಇಷ್ಟ ಇರಲಿಲ್ವಂತೆ. ಅವರ ಉದ್ದೇಶ ಏನಾಗಿತ್ತು ಅಂದ್ರೆ, ತಮಗಿಷ್ಟ ಬಂದವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿಕೊಳ್ಳೋದಷ್ಟೇ ಆಗಿತ್ತು. ಇದರಿಂದಲೇ ಆ ಕೆಲವರು ಅನಿಸಿಕೊಂಡವರು ಪಕ್ಷದ ನಾಯಕರನ್ನ ಮಾತುಕತೆಗೆ ಆಹ್ವಾನಿಸಿದ್ದರಂತೆ. ಆದ್ರೆ ಈ CPM ನಾಯಕರಿಗೆ ಇದು ಇಷ್ಟವಾಗಲ್ಲ. ದೇವಾನಂದ ಅವರನ್ನ ಪಕ್ಷ ಕಣಕ್ಕೆ ಇಳಿಸೋಕೆ ರೆಡಿ ಮಾಡಿಕೊಳ್ಳುತ್ತೆ. ಅದರಂತೆ ನಾಮಿನೇಷನ್ ಕೂಡ ಫೈಲ್ ಮಾಡ್ತಾರೆ. ಆದರೆ ಅದರ ಮಾರನೇ ದಿನವೇ ಪದ್ಮಲತಾ ಕಾಣೆಯಾಗಿ ಬಿಡ್ತಾಳೆ. 56 ದಿನಗಳ ನಂತರ ಶವವಾಗಿ ಪತ್ತೆ ಆಗ್ತಾಳೆ. ಇದರ ಜೊತೆ ಮತ್ತೊಂದು ಮಾತು ಕೂಡ ಇಲ್ಲಿ ಕೇಳಿ ಬರುತ್ತೆ. ಅದೇನಂದ್ರೆ, ಪದ್ಮಾವತಿ ಮನೆಯವರು ಕೂಡ ಹೇಳ್ತಾರೆ, ಅವತ್ತಿನ ದಿನದಲ್ಲಿ ಇಲ್ಲಿ 18 ಕುಟುಂಬಗಳು ಒಂದೇ ಕಡೆ ವಾಸ ಮಾಡ್ತಾ ಇರುತ್ತವೆ. ಆದರೆ ಕೆಲವರು ಅವರನ್ನ ಒಕ್ಕಲೆಬ್ಬಿಸೋಕೆ ನೋಡಿದ್ರಂತೆ. ಆದರೆ ಇದಕ್ಕೆ ಪದ್ಮಾವತಿ ತಂದೆ ದೇವಾನಂದ್ ವಿರೋಧವನ್ನ ವ್ಯಕ್ತಪಡಿಸಿದ್ರಂತೆ. ನಂತರ ಆ ಕಳ್ಳ ಗುಂಪು 18 ಕುಟುಂಬಗಳನ್ನ ಒಕ್ಕಲೆಬ್ಬಿಸೋ ಕೆಲಸವನ್ನ ಕೈಬಿಡ್ತಂತೆ. ಇದನ್ನು ಅವರು ದ್ವೇಷವನ್ನಾಗಿ ಇಟ್ಟುಕೊಂಡು ಈ ಕೃತ್ಯವನ್ನ ಎಸಗಿರಬಹುದು ಅಂತಾನು ಆರೋಪ ಮಾಡಲಾಗತ್ತೆ. ಇದೆಲ್ಲ ಅದೆಷ್ಟು ಸತ್ಯವೋ ಅದೆಷ್ಟು ಮಿಥ್ಯವೋ, ಆದರೆ ಪದ್ಮಾವತಿಯ ಹಂತಕರು ಮಾತ್ರ ಇಂದಿಗೂ ಪತ್ತೆಯೇ ಆಗಲಿಲ್ಲ.
ಇದು ನಮ್ಮೆಲ್ಲರ ದೌರ್ಭಾಗ್ಯ ಅಲ್ಲದೆ ಮತ್ತೇನೂ ಅಲ್ಲ. ಆ ನರಳಿದ ಆತ್ಮಕ್ಕೆ ಆದಷ್ಟು ಬೇಗನೆ ಶಾಂತಿ ಸಿಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.